ಗುರುಜಿ ನಮಸ್ತೆ. ನಮಸ್ತೆ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆಂಕರ್ ಲಿಖಿತ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಣೆ ಮಾಡುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯ, ಜಗತ್ತಲ್ಲಿ ಸಿಗುವಂಥ ಎಲ್ಲ ಲಾಭವನ್ನು ತಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇನ್ನು ಗುರುಜಿ, ಮಹಾಶಿವರಾತ್ರಿ ಹಬ್ಬ ಇವತ್ತಿನ ವಿಶೇಷತೆ ಏನು? ಮಹಾಶಿವರಾತ್ರಿ ಹಬ್ಬದ ಒಂದು ಇತಿಹಾಸ ಏನು? ಇದಕ್ಕೆ ಇರುವಂಥ ಪೌರಾಣಿಕ ಕಥೆಗಳೇನು ಅಂತ ಹೇಳ್ತೀರಾ? ಖಂಡಿತವಾಗಿ ಹೇಳೋಣ. ಫೆಬ್ರವರಿ ಈ ದಿನ 15ನೇ ತಾರೀಕು ಭಾನುವಾರ ದಿನ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಮಾಘ ಮಾಸದ ಶಶಿ ಋತು ಉತ್ತರಾಯಣ ಕೃಷ್ಣ ಪಕ್ಷದ ಮಾಸಿಕ ಶಿವರಾತ್ರಿ ಮಹಾಶಿವರಾತ್ರಿ ಅನ್ನುವಂಥದ್ದು ಒಂದು ನಾವು ಕೇಳ್ಪಟ್ಟಿರ್ತಕ್ಕಂಥದ್ದು. ಮಹಾಶಿವರಾತ್ರಿಯ ಒಂದು ಪ್ರಭಾವ ಏನು ಅಂತ ಹೇಳಿದ್ರೆ, ಶಿವ ಪಾರ್ವತಿಯ ಒಂದು ವಿಶೇಷತೆ. ಸಮುದ್ರ ಮಥನ ಮಾಡುವಂತಹ ಸಂದರ್ಭದಲ್ಲಿ ಅಸುರರು ಮತ್ತು ಸುರರು ಇಬ್ಬರು ಸಮುದ್ರ ಮಥನ ಮಾಡುವ ಸಂದರ್ಭದಲ್ಲಿ ಅಸುರರಿಂದ ಹಾಲಾಹಲ ಉಂಟಾಗುತ್ತೆ. ಅಂದರೆ ಆ ಸಮುದ್ರದಲ್ಲಿ ವಿಷವನ್ನು ಪ್ರಾಪ್ತಿ ಆಗುತ್ತೆ. ಆ ವಿಷ ಏನಾದರೂ ಸಮುದ್ರದಲ್ಲಿ ಏನಾದರೂ ಹೋದರೆ ಇಡೀ ಜೀವರಾಶಿ, ಇಡೀ ಭೂಮಂಡಲಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಇದನ್ನು ಶಿವ ಎಲ್ಲವೂ ಸಹ ವಿಷವನ್ನು ತಾನು ಕುಡಿತಾನೆ. ಕುಡಿದಾಗ ಶಿವ ಬದುಕೋಕ್ಕುಂಟ? ಹಾಲಾಹಲ ಅಂದರೆ ವಿಷ ದೇಹಕ್ಕೆ ಸೇರಿದ್ರೆ ಎಂತಹ ಜೀವರಾಶಿಗಳು ಸಹ ಬದುಕೋಕ್ಕೆ ಸಾಧ್ಯವಿಲ್ಲ. ಅಂತಹ ಭಗವಂತ ವಿಷ ಕುಡಿತಾನೆ. ಆ ವಿಷ ಕುಡಿಯೋ ಸಂದರ್ಭದಲ್ಲಿ ಪಾರ್ವತಿಗೆ ಇದು ಗೊತ್ತಾಗುತ್ತೆ. ಆಕೆ ಹೆದರಿಕೊಂಡು ನನ್ನ ಪತಿಯನ್ನು ಉಳಿಸ್ಕೋಬೇಕಂತ ಬಂದು ಕುಡಿದಿರೋಂಥ ವಿಷವನ್ನು ಕತ್ತತ್ರ ಇರುತ್ತೆ, ಇನ್ನೇನು ಹೋಗಬೇಕು ಅಂತ ಸಂದರ್ಭದಲ್ಲಿ ಆ ಕತ್ತತ್ರ ಹಿಡಿದು ಆ ವಿಷವನ್ನು ಹೊರಗೆ ಹಾಕ್ತಾಳೆ. ಆ ಹೊರಗೆ ಹಾಕೋ ಸಂದರ್ಭದಲ್ಲಿ ಆ ರಾತ್ರಿ ದಿನ ಯಾವುದೇ ಜಗತ್ತಿನಲ್ಲಿ ಯಾವುದಾದ್ರೂ ವಿಷಜಂತುಗಳು ನಮ್ಮನ್ನು ಮುಟ್ತು ಅಂದರೆ ಒಂದು ಸರ್ಪ ಕಡಿತವಾದರೆ ಎಂತಹ ಮೆಡಿಸಿನ್ ತೊಗೊಂಡ್ರು ಅವತ್ತಿನ ದಿನ ಅವ್ರನ್ನ ಮಲಗೋದಕ್ಕೆ ಬಿಡಲ್ಲ. ಅದು ದೇಹಕ್ಕೆ ವಿಷ ಹೋಗುತ್ತೆ ಅನ್ನೋದು ಉದ್ದೇಶದಿಂದ ಅವರು ಮೃತ್ಯು ಸಮಾನವಾದ ಸಂಕಟವನ್ನು ಅನುಭವಿಸ್ತಾರೆ ಅನ್ನೋದಕ್ಕೋಸ್ಕರ ಅಂತ ಒಂದು ಘಟನೆಯನ್ನ ಪಾರ್ವತಿ ಹಿಡಿದು ಆ ವಿಷವನ್ನು ಹೊರಗೆ ಹಾಕ್ತಾಳೆ. ಆಗ ಅವನಿಗೆ ವಿಷಕಂಠ, ನೀಲಕಂಠ, ಅದಕ್ಕೆ ವಿಷನ ಒಂದು ಇಮೇಜ್ ಆ ಚಿತ್ರದಲ್ಲಿ ನೋಡಿ, ಆ ಕಂಠದಲ್ಲಿ ಒಂದು ನೀಲಿ ಬಣ್ಣದ ಒಂದು ಆಕಾರ ಇರುತ್ತೆ. ಅದಕ್ಕೆ ಅವನಿಗೆ ಕಲ್ಲೇಶ, ಮಲ್ಲೇಶ, ಗೌರೇಶ, ಆಮೇಲೆ ಸತೀಶ, ಮಹೇಶ, ಉಮೇಶ, ಜಗತ್ತಿನಲ್ಲಿ ಈಶ ಅಂಶನೇ ಜಾಸ್ತಿ. ಶಿವ ಅಂಶ ಎಲ್ಲಿರುತ್ತೆ ಅಲ್ಲಿ ಶಕ್ತಿ ಅಂಶನೂ ಇರುತ್ತೆ. ಆ ಶಿವಶಕ್ತಿಯ ಒಂದು ಪ್ರಭಾವ ಮಹಾಶಿವರಾತ್ರಿಯನ್ನ ಅನುಭವಿಸ್ತಕ್ಕಂಥದ್ದು. ಈ ಮಹಾಶಿವರಾತ್ರಿಯಲ್ಲಿ ಸಾಮಾನ್ಯವಾಗಿ ಉಪವಾಸ ಮಾಡಿ ಜಾಗರಣೆ ಮಾಡ್ತಕ್ಕಂಥದ್ದು, ನಿದ್ರಾ ಸಮೇತ ಮಾಡಬಾರದು ಅಂತ ಹೇಳುತ್ತೆ. ಅದು 3 ದಿನ ವಿಶೇಷ, ತ್ರಯೋದಶಿ, ಚತುರ್ದಶಿ ಮತ್ತೆ ಅಮಾವಾಸ್ಯೆ. ಈ 3 ದಿನನೂ ಬಹಳ ವಿಶೇಷನೇ. ಹಾಗಾಗಿ ಮಹಾಶಿವರಾತ್ರಿಯನ್ನ ಯಾರು ಈ ಆಚರಣೆ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ, ಅವರಿಗೆ ಏನು ಅವರ ಮನಸ್ಸಿನಲ್ಲಿ ಅನ್ಕೊಂತಾರೆ ಅದೆಲ್ಲವೂ ಅವರಿಗೆ ಸಿದ್ಧಿ ಆಗುತ್ತೆ. ಹಾಗಾಗಿ ಮಹಾಶಿವರಾತ್ರಿಯನ್ನ ಎಲ್ಲರೂ ಆಚರಣೆ ಮಾಡೋದು ಒಂದು ವಿಶಿಷ್ಟ. ಅವತ್ತಿನ ದಿನ ಮಹಾಶಿವರಾತ್ರಿಯ ದಿನ ವಿಶೇಷ ಏನಿದೆ, ತ್ರಯೋದಶಿ ಆದ ನಂತರ ಚತುರ್ದಶಿ. ತ್ರಯೋದಶಿ 5 ಗಂಟೆ 4 ನಿಮಿಷದವರೆಗೂ ತ್ರಯೋದಶಿ ಇದೆ. ಅದಾದ ನಂತರ ಚತುರ್ದಶಿ ಪ್ರಾರಂಭ ಆಗುತ್ತೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಈ ಒಂದು ಮಹಾಶಿವರಾತ್ರಿ ನಡೆಯುತ್ತೆ. ಉತ್ತರಾಷಾಢ ನಕ್ಷತ್ರ ಅದು ಶಿವನ ಅಂಶದಲ್ಲಿ ಪಾರ್ವತಿ ಇದ್ದಾಳೆ. ಅಂದರೆ ಚಂದ್ರ ಮತ್ತು ಮಂಗಳ ಇರುವಂಥದ್ದು. ಮಕರ ರಾಶಿಯಲ್ಲಿ ಚಂದ್ರ ಪ್ರವೇಶ ಆಗಿರ್ತಾನೆ. ಆಗ ಉತ್ತರಾಷಾಢ ನಕ್ಷತ್ರ ಅದು ಸೂರ್ಯನ ಅಧಿಪತಿ. ಕೃತಿಕಾ, ಉತ್ತರಾಷಾಢ ಈ ನಕ್ಷತ್ರದ ಅಧಿಪತಿಗಳು ಸೂರ್ಯ ಶಿವ, ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥವನು ತಂದೆ. ಸೃಷ್ಟಿ, ಸ್ಥಿತಿ, ಲಯ ಅಂತ ನಾವೇನು ಹೇಳ್ತೀವಿ, ಲಯಕರ್ತಕಾರಕನಾಗಿರುವಂಥವನು ಶಿವ. ನಾವು ಈ ಜಗತ್ತಿನಲ್ಲಿ ತಪಸ್ಸು ಮಾಡಿದ್ರೆ ಸಾಲದು, ಕಠಿಣ ತಪಸ್ಸು ಮಾಡಿದ್ರೂ ಸಾಲದು, ಘೋರ ತಪಸ್ಸಿಗೆ ಅವನು ಒಳಗಾಗ್ತಾನೆ. ಹಾಗಾಗಿ ಅವನನ್ನ ಯಾರು ಆರಾಧನೆ ಮಾಡ್ತಾರೆ, ಯಾರು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನ ಮಾಡ್ತಾರೆ, ಎಷ್ಟು ಭಕ್ತಿಪೂರ್ವಕವಾಗಿ ಮಾಡ್ತಾರೆ, ಅವರಿಗೆ ಅಷ್ಟು ಫಲಪ್ರಾಪ್ತಿಯನ್ನ ಆ ಶಿವ ಕರುಣಿಸ್ತಾನೆ. ಇನ್ನು ಗುರುಜಿ, ಜಾಗರಣೆ ಅಂದರೆ ಈಗ ಆ ದಿನ ಪೂರ ಉಪವಾಸ ಇರಬೇಕು, ಜೊತೆಗೆ ಜಾಗರಣೆ ಕೂಡ ಇರಬೇಕು ಅಂತ ಹೇಳ್ತಾರೆ. ಕೆಲವ್ರಿಗೆ ಜಾಗರಣೆ ಮಾಡೋಕ್ಕಾಗದೇ ಇರ್ಬೋದು. ಆ ಥರದಕ್ಕೆ ಏನಾದರೂ ಎಕ್ಸ್ಕ್ಯೂಸ್ಗಳಿದೆಯಾ ಅಂತ? ಖಂಡಿತ ಇದೆ. ಏನಂದರೆ
ಶಿವನ ಅಷ್ಟೋತ್ತರವನ್ನು ಕೇಳ್ತಕ್ಕಂಥದ್ದು, ಶಿವನ ನಾಮಾವಳಿ ಮಾಡ್ತಕ್ಕಂಥದ್ದು, ವೇದದಲ್ಲಿ ರುದ್ರ ಪಾರಾಯಣವನ್ನ ಮಾಡ್ತಕ್ಕಂಥದ್ದು. ನೋಡಿ, ಶಿವ ದೇವಸ್ಥಾನಗಳಲ್ಲಿ ರುದ್ರ ಪಾರಾಯಣ ಮಾಡ್ತಾರೆ. 100 ಸರಿ ಮಾಡ್ಬೋದು, 1000 ಸರಿ ಮಾಡ್ಬೋದು. ಎಷ್ಟು ಸರಿ ರುದ್ರ ಮತ್ತೆ ಚಮಕ, ಆ ರುದ್ರವನ್ನ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ನಿದ್ರೆನೇ ಬರಲ್ಲ. ಅಟ್ಲೀಸ್ಟ್ ಕೇಳಿದ್ರಂತೂ ಅದು ನಿಮಗೆ 100% ನಿದ್ರೆ ಬರಲ್ಲ. ಜಾಗರಣೆ ಸುಲಭವಾಗಿ ಮಾಡಬಹುದು. ಆದರೆ ಜಾಗರಣೆ ಮಾಡ್ಬೇಕಲ್ಲಪ್ಪ, ಉಪವಾಸದಿಂದ ಮಾಡ್ಬೇಕಲ್ಲ ಅಂದ್ರೆ ಖಂಡಿತ ಅವನು ಒಲಿಯಲ್ಲ. ಶಿವನಿಗೆ ಭಕ್ತಿ ಮುಖ್ಯ. ಶಿವ ಭಕ್ತಿಯಿಂದ ಅವನು ಏನು ಕೇಳಿದ್ರು ಕೊಡ್ತಾನೆ. ಆದರೆ ಕೊಡ್ತಾನೆ ಒಂದೇ ಸರಿ. ಕೊಟ್ಟದ್ದನ್ನ ಆಸೆಯಿಂದ ಕೇಳಿದ್ರೆ ಅದು ಕಿತ್ಕೊಂಡ್ರೆ ಮತ್ತೆ ಅವನು ಕೊಡಲ್ಲ. ಅದಕ್ಕೆ ಅವನಿಗೆ ಶಿವ ಮೋಕ್ಷಕಾರಕ, ಶಿವ ಅಂತ್ಯಕಾರಕ, ಶಿವ ಅದಕ್ಕೆ ಆವಿಷ್ಯಂ ಜೀವನೋಪಾಯ ಮರಣಂಚ ಶನೇಶ್ವರ. ಮರಣ ಕೊಡುವಂಥವನು ಈಶ್ವರ, ಮರಣೇಶ್ವರ, ಶನೇಶ್ವರ ಅಂತ ಹೇಳ್ತಾರೆ. ಹಾಗಾಗಿ ಒಂದು ದೇವರು ನಿರಂತರವಾಗಿರುವಂತಹ ಮಾರ್ಗದರ್ಶಿ. ಅದಕ್ಕೇನು ನಿರ್ದೇಶನ ಅಂತ ಹೇಳಿದ್ರೆ, ಈಗ ದೇವರಿರೋದು ಸತ್ಯ ಇದೆ, ದೇವರಿರೋದು ನಿಜ ಇದೆ ಅನ್ನೋದಾದರೆ ದೇವರ ಮೇಲೆ ನಮಗೆ ಸಂಪೂರ್ಣವಾದ ಭಕ್ತಿ ಇರಬೇಕು. ಆದರೆ ಭಕ್ತಿ ಅನ್ನೋದಿರೋದಾದರೆ ಆ ಭಕ್ತಿ ಹಿಂದೆ ಹೋದರೆ ನಮಗೆ ರಕ್ಷಣೆ ಖಂಡಿತ ಕೊಡ್ತಾನೆ ಶಿವ. ಯಾಕಂದರೆ ಶಿವ ಯಾವುದೇ ಒಂದು ದೇವರನ್ನು ನಾವು ಭಕ್ತಿ ಮತ್ತು ವಿಶ್ವಾಸ, ಆತ್ಮವಿಶ್ವಾಸದಿಂದ ನಾವು ಯಾವುದನ್ನಾದರೂ ನಾವು ಭಕ್ತಿಪೂರ್ವಕವಾಗಿ ಕೇಳಿದ್ದೆ ಆಯಿತು ಅಂದರೆ ಖಂಡಿತ ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾವ ರೀತಿಯಲ್ಲಿ ಅವ್ರು ದೇವರ ಆರಾಧನೆ ಮಾಡ್ತಾರೋ ಅವರಿಗೆ ಖಂಡಿತ ಪ್ರತ್ಯಕ್ಷವಾಗುತ್ತೆ. ಒಬ್ಬರು ಶಿವನನ್ನು ಆರಾಧನೆ ಮಾಡಿದ್ರೆ ಶಿವ ಪ್ರತ್ಯಕ್ಷವಾಗ್ತಾನೆ, ಒಬ್ಬ ಕೃಷ್ಣನನ್ನು ಆರಾಧನೆ ಮಾಡಿದ್ರೆ ಕೃಷ್ಣ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಆದರೆ ಅವರು ಭಕ್ತಿಪೂರ್ವಕವಾಗಿ ಅವತ್ತಿನ ದಿನ, ಈ ಮಹಾಶಿವರಾತ್ರಿ ದಿನ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆಯಿತು ಅಂದರೆ, ಆ ಜಾಗರಣೆ ಪೂರ್ಣ ಮಾಡಿದ್ದೇ ಆಯಿತು ಅಂದರೆ ಅವರಿಗೆ 100% ಫಲ ಸಿಗುತ್ತೆ. ಈಗ ಉದಾಹರಣೆಗೆ ಯಾರಿಗೋ ಒಬ್ಬರಿಗೆ ಅನಾರೋಗ್ಯ ಇದೆ, ತುಂಬ ಅನಾರೋಗ್ಯ ಇದೆ, ಅದಕ್ಕೇನು ಮಾಡ್ತಾರೆ ಅಂದರೆ ಮಹಾಮೃತ್ಯುಂಜಯವನ್ನು ಮಾಡ್ತಾರೆ, ಮಹಾಮೃತ್ಯುಂಜಯ ಜಪವನ್ನು ಮಾಡ್ತಾರೆ. ಇಂಥ ಕಾಲದಲ್ಲಿ ಮಾಡಿದ್ರೆ ಅವರಿಗೆ ಆಯುಷ್ಯಕ್ಕೆ ವೃದ್ಧಿ ಆಗುತ್ತೆ. ಈಗ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿದ್ರು, ಅವನ ಮೇಲೆ ವಿಶ್ವಾಸ ಇಟ್ಟರು, ಅವನ ಮೇಲೆ ನಂಬಿಕೆ ಇಟ್ಟರು. ಅದಕ್ಕಾಗಿ ಪಾಂಡವರು ಕೊನೆಯವರೆಗೂ ಶ್ರೀಕೃಷ್ಣ ಪರಮಾತ್ಮ ಅವರ ಬೆನ್ನ ಹಿಂದೆ ಬಿದ್ದು ಅವರನ್ನು ರಕ್ಷಣೆ ಮಾಡಿದ್ದು ಉಂಟು. ಅದೇ ರೀತಿ ಭಕ್ತ ಮಾರ್ಕಂಡೇಯ 16 ವರ್ಷ ನಿನಗೆ ಆಯುಷ್ಯ ಅಂತ ಆ ಭಗವಂತ ಪರಮಶಿವ ಅವನಿಗೆ ಆಯುಷ್ಯ ಅಂತ ಕೊಟ್ಟಿದ್ರು ಅವನು ಭಕ್ತ ಮಾರ್ಕಂಡೇಯ ಆ ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ, ಆ ಭಕ್ತಿಪೂರ್ವಕವಾಗಿ ಒಲಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನ ಮಾಡಿ ಅದನ್ನು ಶಿವನನ್ನು ಒಲಿಸ್ಕೊಂಡ. ಶಿವನ ಅವನ ಭಕ್ತಿಗೆ ಒಲಿದು ಕೊನೆಗೆ ಅಂಥ ಶನೇಶ್ವರನ ಆಯುಷ್ಯವನ್ನು ಕೊಟ್ಟಿರುವಂಥ ಶನೇಶ್ವರನಿಗೆ ದಂಡಿಸಿ ರಿಪೀಟ್ ಅವನಿಗೆ ಚಿರಂಜೀವಿಯಾಗಿ ಶಿವಪ್ಪನೇ ಪರಮಶಿವ ಅವನಿಗೆ ಆಶೀರ್ವಾದಿಸಿದ. ಹಾಗಾಗಿ ಅವರು ಚಿರಂಜೀವಿಯಾಗಿ ಉಳ್ಕೊಂಡ್ರು. ಅಂದರೆ ಶಿವ ಅಂತ ಹೇಳಿದ್ರೆ ಆತ ಬರೀ ವೈರಾಗಿ ಅಷ್ಟೇ ಅಲ್ಲ, ಆತ ಎಲ್ಲ ಅಂಶವನ್ನು ಕೂಡ ಒಳಗೊಂಡಿರುವನು. ಇನ್ನು ಗುರುಜಿ, ಮಹಾಶಿವರಾತ್ರಿ ದಿನ ಯಾವೆಲ್ಲ ಸರಳ ವಿಧಾನದಲ್ಲಿ ನಾವು ಶಿವನನ್ನು ಪೂಜೆ ಮಾಡ್ಬೋದು ಅಥವಾ ಸರಳ ಅಭಿಷೇಕಗಳನ್ನು ಮಾಡ್ಬೋದು ಅಂತ? ಖಂಡಿತ ಶಿವನೇ ಅಭಿಷೇಕ ಪ್ರಿಯ. ಶಿವನಿಗೆ ಮುಖ್ಯವಾಗಿ ಈ ಶಿವರಾತ್ರಿಯಲ್ಲಿ ಎಕ್ಕದ ಹೂವು ಮತ್ತು ಬಿಲ್ವಪತ್ರೆ, ಸುಗಂಧವಾಗಿರುವಂಥ ದ್ರವ್ಯಗಳಿಂದ ಅವನನ್ನು ಪೂಜಿಸ್ತಕ್ಕಂಥದ್ದು. ಎಷ್ಟು ಸುಗಂಧ ದ್ರವ್ಯಗಳನ್ನು, ಹಾಲು, ತುಪ್ಪ, ಮೊಸರು, ಜೇನು, ಈ ಪಂಚಾಮೃತದಿಂದ ಅವನಿಗೆ ಅಭಿಷೇಕ ಎಷ್ಟು ಮಾಡ್ತೀವೋ ಅಷ್ಟು ಆನಂದ ಆಗುತ್ತೆ. ವಿಶೇಷವಾಗಿ ಅವನಿಗೆ ಭಸ್ಮದಿಂದ ಅಭಿಷೇಕ ಮಾಡೋದರಿಂದ ನಮ್ಮ ಆಯುಷ್ಯ, ಆರೋಗ್ಯ, ಸಂಪತ್ತು, ಹಣ, ಧನ, ವಿವಾಹ, ಸಂತಾನ ಎಲ್ಲವೂ ಕೊಡೋನು ಶಿವ. ಶಿವ ಕೊಟ್ಟರೆ ತಾನೇ ಎಲ್ಲವೂ ನಡೆಯುತ್ತೆ. ಬೆಳೆ, ಮಳೆ, ಸಕಾಲಕ್ಕೆ ಬೇಕಾಗಿರುವಂಥ ಒಂದು ಏನು ಪ್ರಕೃತಿಯಲ್ಲಿ ಸಿಗುವಂಥ ಫಲಗಳು ಅದಕ್ಕೆ ಶಿವ ಕೊಟ್ಟರೆ ತಿನ್ಬೇಕು ನಾವು ಅಂತ ಏನು ಈ ವಾಡಿಕೆ ಮಾತು ಹೇಳ್ತೀವಿ. ಬೇರೆ ಯಾವುದು ಕೃಷ್ಣ ಕೊಟ್ಟರೆ ತಿನ್ನೋಕ್ಕಾಗುತ್ತಾ ಅಥವಾ ವಿಷ್ಣು ಕೊಟ್ಟರೆ ತಿನ್ನೋಕ್ಕಾಗುತ್ತಾ ಅಂತ ಹೇಳ್ತೀವಿ. ಶಿವ ಕೊಡಬೇಕು, ನಮಗೆ ಹೊಟ್ಟೆ ತುಂಬಬೇಕು. ಹಾಗೆ ಶಿವನಿಲ್ಲದ ಒಂದು ಅಂಶ ಈ ಜಗತ್ತಲ್ಲಿ ಏನೂ ಇಲ್ಲ. ಅದಕ್ಕೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತುಗೆ ಆ ಶಿವ ಅಂಶ ಇಲ್ಲ ಅಂದರೆ ಆ ವಸ್ತು ಅದು ಆ ಥರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲ ವಸ್ತುಗಳ ಮೇಲೆ ಬೇಕಾದರೆ ನೀವು ನೋಡಿ, ಇದು ಹೀಗೆ ಇರುವುದಿಲ್ಲ ಅಂತ ಒಂದು ಅಂಟಿಸ್ಬಿಡಿ. ಯಾವುದ್ರಲ್ಲಾದ್ರೂ ಮೇಲೆ ಇದು ಹೀಗೆ ಇರುವುದಿಲ್ಲ ಅಂತ ಒಂದು ಬರೆದು ಅಂಟಿಸ್ಬಿಡಿ, ಖಂಡಿತ ಅದು ಹಾಗಿರೋದಿಲ್ಲ. ಯಾಕೆ ಅಂದರೆ ಅದು ಶಿವನ ಒಂದು ಶಕ್ತಿ. ಅದು ಹೇಗೆ ಬೆಳೆಯುತ್ತೆ, ಕೊನೆಗೆ ನಶಿಸಲೇಬೇಕು.
ಅದಕ್ಕೆ ಒಂದು ಅಂತ್ಯ ಆಗಲೇಬೇಕು. ಆ ಅಂತ್ಯ ಕೊಡುವವನೇ ಶಿವ. ಹಾಗಾಗಿ ಅವನಿಗೆ ಈ ಮಹಾಶಿವರಾತ್ರಿ ದಿನ ಅವನಿಗೆ ಸಂಪೂರ್ಣವಾಗಿ ಖುಷಿಯಾಗಿ ಆನಂದವಾಗಿ ಭಕ್ತಿಪೂರ್ವಕವಾಗಿ ಎಷ್ಟು ನಾವು ಆರಾಧನೆ ಮಾಡ್ತೀವೋ, ಅಥವಾ ಅದು ಬೇಕಾಗಿಲ್ಲ, ಶಿವ ಪಂಚಾಕ್ಷರಿಯನ್ನು ಹೇಳ್ಕೊಂಡ್ರೆ ಸಾಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂಥ ಈ 5 ಅಕ್ಷರವನ್ನು ಹೇಳ್ಕೊಂಡ್ರೆ ಅವರಿಗೆ ಏನು ಬೇಕಾಗಿದ್ದನ್ನ ಶಿವಪ್ಪ ಕೊಡ್ತಾನೆ. ಬರೀ ಕೇವಲ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನ ಜಪಿಸಿದ್ರೆ ಸಾಕು, ಮಹಾಶಿವರಾತ್ರಿಯಲ್ಲಿ ನಮಗೆ ಎಲ್ಲ ಪುಣ್ಯ ಫಲಗಳು ಕೂಡ ಲಭಿಸುತ್ತೆ. ಹೌದು, ಯಾಕಂದ್ರೆ ಎಷ್ಟೋ ಜನಗಳಿಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಬರಲ್ಲ. ಈಗ ವೇದನ ಹೇಳಲಿಕ್ಕೆ ಬರಲ್ಲ, ರುದ್ರ ಪಾರಾಯಣ ಮಾಡಕ್ ಬರಲ್ಲ, ಚಮಕ ಮಾಡ್ಲಿಕ್ಕೆ ಬರಲ್ಲ, ಅಥವಾ ಶಿವ ಸ್ತೋತ್ರ ಕೇಳಲಿಕ್ಕೆ ಬರಲ್ಲ, ಶಿವನಾಮಾವಳಿ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಶಿವ ಪಂಚಾಕ್ಷರಿ ಅನ್ನುವಂಥ 5 ಅಕ್ಷರಗಳನ್ನ ಅವರು ಆ ದಿನ ಹೇಳ್ಕೊಂಡ್ರೆ ಸಾಕು, ಶಿವ ದರ್ಶನ ಮಾಡಿದಷ್ಟು ಫಲ ಸಿಗುತ್ತೆ. ಆಮೇಲೆ ಅವ್ರಿಗೆ ಖಂಡಿತ ಆಶೀರ್ವಾದ ಸಿಗುತ್ತೆ. ಆದರೆ ಅದರಲ್ಲಿ ಜಾಗರಣೆ, ಶ್ರದ್ಧವಾನ್ ಲಭ್ಯತೆ ಫಲ. ಶ್ರದ್ಧೆ ಇಲ್ಲ ಅಂದ್ರೆ ಏನೂ ಸಹ ಸಿಗಲ್ಲ. ಎಲ್ಲದಕ್ಕೂ ಒಂದು ಶ್ರದ್ಧೆ ಬೇಕು. ಅಂದ್ರೆ ನಾವು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಟಿವಿ ನೋಡ್ಕೊಂಡು ಕಾಲ ಕಳಿತೀವಿ, ಜಾಗರಣೆ ಮಾಡ್ತೀವಿ ಅಂದ್ರೆ ಅದು ಜಾಗರಣೆ ಅನ್ಸ್ಕೊಳ್ಳಲ್ಲ. ಖಂಡಿತ ಅಲ್ಲ. ಆದರೆ ಇವತ್ತಿನ ಜಗತ್ತೇನಾಗಿದೆ, ಮೊಬೈಲ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಲಕ್ಷಾನುಗಟ್ಟಲೆ ಕೊಟ್ಟು ಇಟ್ಟಿರೋ ಟಿವಿಗೆ ಬೆಲೆ ಇಲ್ಲದಂತೆ ಆಗುತ್ತೆ. ಯಾಕಂದ್ರೆ ಎಲ್ಲ ಶಿವಮಯ ಅಂದ ಹಾಗೆ ಎಲ್ಲ ಮೊಬೈಲ್ ಮಯ ಆಗ್ಬಿಟ್ಟಿದೆ. ಸೊ ಎಲ್ಲವೂ ಜಗತ್ತು ನಿಂತಿರೋದು ಈಗ ಮೊಬೈಲ್ ಮೇಲೆ. ಸೊ ಹಾಗಾಗಿ ನಾವು ಶಿವನನ್ನ ಎಷ್ಟು ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡಿದ್ರು ಸಹ ಅಲ್ಲಿ ಮೊಬೈಲ್ ಹಿಡ್ಕೊಂಡು ಶಿವ ಸ್ತೋತ್ರ ಹೊಡೆದ್ರೆ ಬಂದ್ಬಿಡುತ್ತೆ. ಹೌದಾ? ಹಾಗೆ ಅದರಲ್ಲೂ ಶಿವ ಇದ್ದಾನೆ, ಆದರೆ ಭಕ್ತಿಪೂರ್ವಕವಾಗಿ ಅದನ್ನೇ ಮಾತ್ರ ಮಾಡಬೇಕು. ನಮಗೇನು ಬೇಕೋ, ನಮಗೇನು ಸಿದ್ಧಿ ಆಗಬೇಕು, ಅವತ್ತಿನ ದಿನ ನಾವು ಏನು ಆರಾಧನೆ ಮಾಡಬೇಕು ಅದನ್ನು ಆರಾಧನೆ ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಫಲ ಪ್ರಾಪ್ತಿ ಆಗುತ್ತೆ. ಇನ್ನು ಗುರುಜಿ, ಈ ಮಹಾಶಿವರಾತ್ರಿಯಿಂದ ರಾಶಿಗಳ ಮೇಲೆ ಈ ಒಂದು ಮಹಾಶಿವರಾತ್ರಿ ಯಾವ ರೀತಿಯಾದಂತಹ ಫಲ ಬೀರುತ್ತೆ ಅಂತ? ಖಂಡಿತ ಇವತ್ತಿನ ಒಂದು ಗೋಚಾರ ಏನಿದೆ, ಈ ಭಾನುವಾರ ಅತ್ಯಂತ, ಈ ಭಾನುವಾರಗಳಲ್ಲಿ ಬರೋದೇ ಬಹಳ ರೇರ್. ಶಿವರಾತ್ರಿ ಬರೋದು, ಭಾನುವಾರ ಬರೋದು ಒಂದು ವಿಶೇಷ. ಯಾಕಂದ್ರೆ 2ನೇ ದಿನ ಸೋಮವಾರ, ಅದಾದ ನಂತರ ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಬರುವಂತ ಈ ಕಾಲಮಾನಗಳಲ್ಲಿ ಭಾನುವಾರ ಬಂದಿದ್ದೇ ಆಯ್ತು ಅಂದ್ರೆ ಕೆಲವು ಸಂಕಷ್ಟಗಳು ಎದುರಾಗುತ್ತೆ. ಯಾಕೆಂದ್ರೆ ಆ ಸೂರ್ಯ ಈಗ ಕುಂಭ ರಾಶಿಯಲ್ಲಿ ಇದ್ದಾನೆ. ರವಿಪುತ್ರೋ ಯಮಗ್ರಜ, ರವಿಗೆ ಆಗದೇ ಇರುವಂತವನು ಶನೈಶ್ಚರ. ಅವನು ಕುಂಭ ರಾಶಿಯಲ್ಲಿ ಇದ್ದಾನೆ ಅಂದ್ರೆ ಆ ಶನೈಶ್ಚರ ಪರಿವರ್ತನೆಯೂ ಸಹ ಇಲ್ಲ. ಸೊ ಶನೈಶ್ಚರ ಯಾರು? ಗುರುವಿನ ಮನೇಲಿದ್ದಾನೆ. ಶನೈಶ್ಚರ ಯಾವಾಗ ಗುರು ಮನೇಲಿ ಇರ್ತಾನೆ, ಆ ಮಧ್ಯದಲ್ಲಿ ಈ 4 ಗ್ರಹಗಳಿದೆ ನೋಡಿ. ಶಶಿ ಮಂಗಳ ಯೋಗ ಉತ್ತರಾಷಾಢ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಕುಜ ಮತ್ತೆ ಚಂದ್ರ ಇದ್ದಾನೆ. ಅದು ಶಶಿ ಮಂಗಳ ಯೋಗ ಅಂತಾರೆ. ಶಶಿ ಅಂದ್ರೆ ಯಾರು? ಚಂದ್ರ. ಮಂಗಳ ಅಂದ್ರೆ ಯಾರು? ಕುಜ. ಕುಜ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು, ಅಥವಾ ರಿಯಲ್ ಎಸ್ಟೇಟ್ ಏರಿಕೆ, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಗಲಭೆಗಳು, ತುಂಬಾ ಟೆನ್ಷನ್ಗಳಾಗುವಂಥದ್ದು, ಭೂಮಿಗೋಸ್ಕರ ಬಡದಾಡುವಂಥದ್ದು, ಕೋರ್ಟ್ ಕಚೇರಿಗೆ ಹೋಗುವಂಥ ಸನ್ನಿವೇಶಗಳು ಬರುತ್ತೆ. ಆಮೇಲೆ ಕುಜ ಅಲ್ಲೇ ಶನಿ ಮನೇಲಿ ಇದ್ದಾನೆ ಅಂದ್ರೆ ಇನ್ಸಿಡೆಂಟ್ಗಳು ಆಗುತ್ತೆ. ಕುಜ ಈಸ್ ಎ ಬೆಂಕಿ, ಅವನು ಏನು ವಾಹನಗಳ ಗಂಡಾಂತರ. ಕುಜ ಈಸ್ ಎ ಮಿಷನರಿ. ಅವನು ಆ ಮಿಷನರಿಗಳಿಗೆ ತೊಂದರೆ, ಮಿಷನರಿಗಳಿಂದ ಅಪಾಯಗಳು, ಈ ಫ್ಲೈಟ್ಗಳಿಂದ ಆಗುವಂತ ತೊಂದರೆಗಳು. ಶಶಿ ಅಂದ್ರೆ ಚಂದ್ರ, ಚಂದ್ರ ಅಂದ್ರೆ ಮನಸ್ಸು, ವೇಗವಾಗಿ ಸಂಚಾರ ಮಾಡುವಂತ ಫ್ಲೈಟ್ಗಳಿಗೆ ತೊಂದರೆ. ಆಮೇಲೆ ಈ ಫಿಲಮ್ ಆಕ್ಟರ್ಸ್ಗಳಲ್ಲಿ ಕೆಲವು ತೊಂದರೆಗಳು. ಈ 8 ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಈ ವರ್ಷದಲ್ಲಿ ಈ ಮಹಾಶಿವರಾತ್ರಿಯಲ್ಲಿ ಬಹಳ ತೊಂದರೆಗಳಾಗ್ತಕ್ಕಂಥದ್ದು. ಹಾಗೆ ರಾಹು, ಬುಧ, ಶುಕ್ರ ಮತ್ತೆ ಸೂರ್ಯ, ಈ 4 ಗ್ರಹಗಳು ಸಹ ಕುಂಭರಾಶಿಯಲ್ಲಿ ಸಂಚಾರ ಮಾಡುವಂಥದ್ದು. ಶನೈಶ್ಚರ ಮೀನ ರಾಶಿಯಲ್ಲಿ, ಗುರು ವಕ್ರವಾಗಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂಥದ್ದು, ಕೇತು ಸಿಂಹದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ಗೋಚಾರದ ಪ್ರಕಾರ ನೋಡಿದ್ರೆ ಯಾವ್ಯಾವ ರಾಶಿಯವರಿಗೆ ಸಣ್ಣ ಪುಟ್ಟ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದೇನು ಈ ಮಹಾಶಿವರಾತ್ರಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ. ಆದರೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಮಾತೇನಿದೆಯಲ್ಲ, ಹೇಳೋದಕ್ಕಿಂತಲೂ ಅದು ಕ್ರಿಯೆಯಾಗಿ ಮಾಡಬೇಕು. ಅಂದರೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಆ ಕ್ರಿಯೆಯನ್ನು ಅವರು ಆರಾಧನೆ ಮಾಡಿದ್ರೆ, ಅಂದರೆ ಆ ಕ್ರಿಯೆಯನ್ನು ನಡೆಸ್ಕೊಟ್ರೆ ಕೊಡೋ ಶಿವ ಬಡವನಲ್ಲ ಅಂದ ಹಾಗೆ ಅವನು ಯಾವುದಾದ್ರೂ ರೀತಿಯಲ್ಲಿ ಆಗೋ ದೊಡ್ಡ ಕಂಟಕನ ಚಿಕ್ಕದ್ರಲ್ಲಿ ಅವನು ಪಾರು ಮಾಡುವಂಥ ಶಕ್ತಿ ಆ ಶಿವನಲ್ಲಿ ಇದೆ. ಮೇಷರಾಶಿಯವರಿಗೆ ನೋಡ್ಬೇಕಾದ್ರೆ ತುಂಬಾ ಒಳ್ಳೆ ಕೆಲಸಗಳಾಗುವಂತದ್ದು ಈ ಮಾಸದಲ್ಲಿ, ಶಿವರಾತ್ರಿ ಮಾಸದಲ್ಲಿ ಖಂಡಿತ ಅವರಿಗೆ ಒಳ್ಳೆ ಕೆಲಸಗಳು ನಡೆಯುತ್ತೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದ್ರೆ ಅನ್ಕೊಳ್ಳುವಂಥ ವಿಚಾರಗಳು ಯಶಸ್ಸನ್ನು ಗಳಿಸುತ್ತೆ. ಅವ್ರು ಯಾವುದೇ ವಿಷಯದಲ್ಲಿ, ಮದುವೆ, ಮಕ್ಕಳು, ವ್ಯವಹಾರ, ಉದ್ಯೋಗ
ಕೆಲಸನೇ ಸಿಗ್ತಲ್ಲ, ಏನು ಮಾಡೋದು ಅಂದಾಗ ಆ ವಕ್ರ ಗುರು ವೃಷಭ ರಾಶಿಗೆ ನೋಡ್ತಾನೆ ಅಂದರೆ ಅವರಿಗೆ ಉತ್ತಮವಾಗಿರುವಂಥ ಫಲ ಸಿಗುತ್ತೆ. ಮಿಥುನ್ ರಾಶಿಯವರಿಗೆ ಈ ವರ್ಷದಲ್ಲಿ ಕಂಪ್ಲೀಟ್ ಅವರು ಭಕ್ತಿ, ಎಲ್ಲದಕ್ಕೂ ಆ ದೇವಸ್ಥಾನಕ್ಕೆ ಹೋದೆ, ಈ ದೇವಸ್ಥಾನಕ್ಕೆ ಹೋದೆ, ಅವರು ಪರಿವರ್ತನೆ ಆಗುವ ಒಂದು ಬದಲಾವಣೆಗಳಾಗುವುದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಮಿಥುನ್ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ತುಂಬ ವಿಶ್ರಾಂತಿ ತಗೊಳ್ಳುವಂತಹ ಕಾಲ. ಎಲ್ಲದಕ್ಕೂ ಸಾಕಾಗಿದೆಪ್ಪ, ಸುಸ್ತಾಗಿದೆ, ವಿಶ್ರಾಂತಿ ತಗೊಳ್ಳೋಣ ಅನ್ನುವಂಥ ವಿಚಾರಗಳನ್ನು ಮಾಡ್ತಾರೆ. ಸಿಂಹರಾಶಿಯವರಿಗೆ ಸಿಕ್ಕಾಪಟ್ಟೆ ಕೋಪ, ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳನ್ನು ಕಾಣ್ತಕ್ಕಂಥದ್ದು, ಹಾಗೆ ಮಾತೃವಿನ ಶಾಪಕೋಪಗಳಿಗೆ ಗುರಿ ಆಗಬಾರ್ದು ಸಿಂಹರಾಶಿಯವರು. ಕನ್ಯಾ ರಾಶಿಯವರಿಗೆ ಪ್ರೀತಿ ವಿಶ್ವಾಸದಲ್ಲಿ ಸಿಗಾಕೊಳ್ತಕ್ಕಂಥದ್ದು, ಪ್ರೀತಿಯಿಂದ ನಡ್ಕೊಳ್ಳುವಂಥ ವಿಚಾರಗಳಿಗೆ ಒಂದು ನಂಬಿಕೆಯಿಂದ ದ್ರೋಹ ಅಥವಾ ಆಪತ್ತನ್ನು ಅನುಭವಿಸುವಂಥದ್ದು ಕನ್ಯಾ ರಾಶಿಯವರಿಗೆ ಇರುತ್ತೆ. ಭಾಳ ಎಚ್ಚರಿಕೆ ತಗೊಳ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಅತ್ಯಂತ ಪ್ರಯತ್ನ ಪಟ್ಟಂಥ ಫಲವನ್ನು ನಿರೀಕ್ಷಿಸಬಹುದು, ಆ ಪ್ರಯತ್ನ ಯಶಸ್ಸನ್ನು ಆಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಅಭಿವೃದ್ಧಿಯನ್ನು ತರುವಂಥ ಒಂದು ಕಾಲಮಾನ. ಧನುರಾಶಿಗೆ ಭಾಳ ವಿಶೇಷವಾಗಿ ಇರತಕ್ಕಂಥ ಅನುಕೂಲಕರವಾಗಿರುವಂಥ ದಿನ ಏನಂದರೆ ಲೇವಾದೇವಿ ಕೊಡೋತುಗಳ ವ್ಯವಹಾರಗಳಲ್ಲಿ ಭಾಳ ಎಚ್ಚರಿಕೆ ಇರಬೇಕು. ಹಾಗೆ ಮಕರ ರಾಶಿಯವರಿಗೆ ತುಂಬ ಸಂತೋಷಕರವಾಗಿರ್ತಕ್ಕಂಥ ದಿನ ಇದೆ, ಆನಂದಕರವಾಗಿರುವಂತಹ ದಿನ. ಕುಂಭರಾಶಿಯವರಿಗೆ ಅತಿ ಕೋಪ, ತಾಪ, ಸಿಟ್ಟು, ನಾನು, ನಂದು ಅನ್ನುವಂಥ ಅಹಂ ಅನ್ನುವಂಥ ಸೇರುವಂಥದ್ದು, ಅದನ್ನೆಲ್ಲ ಬಿಡುವಂಥ ವಿಚಾರಗಳನ್ನು ಶಿವನ ಹತ್ರ ಕೇಳ್ತಕ್ಕಂಥದ್ದು. ಮೀನ ರಾಶಿಯವರಿಗೆ ಆಲೋಚನೆ ಮಾಡದೇ ಇರುವಂಥ ಕೆಲಸವನ್ನು, ದುಡುಕಿ ಯಾವುದೇ ಸಹ ನಿರ್ಧಾರವನ್ನು ತಗೋಬಾರದು. ಇದು ಸಂಕ್ಷಿಪ್ತವಾಗಿ ಆ ಒಂದು ದಿನದಲ್ಲಿ ಸಿಗುವಂಥ ಒಂದು ರಾಶಿ ಭವಿಷ್ಯ. ಇನ್ನು ಗುರುಜಿ, ಕೊನೆಯದಾಗಿ ಮಹಾಶಿವರಾತ್ರಿ ಹಬ್ಬವನ್ನು ಈಗಿನ ಯುವಕರಿಗೆ ಯಾವ ರೀತಿಯಾಗಿ ಅರ್ಥ ಮಾಡಿಸ್ಬೋದು ಸರಳ ಭಾಷೆಯಲ್ಲಿ? ಶಿವಂ ಶಕ್ತಾಯುಕ್ತೋ ಯದಿ ಭವತಿ ಶಕ್ತಂ ಪ್ರಭಯಿತಂ ನಾಚ ದೇವೋ ದೇವೋ ನಾಕಲು ಕುಶಲಂ ಸ್ಪಂದಿತೋಮಪಿ ಅತಸ್ವಾಮಾರಾಧ್ಯಂ ಹರಿಹರ ವಿರಂಚಾದಿ ವೀರಪಿ ಪ್ರಾಣತಂ ಸುತಂ ವಾ ಕಥಂ ಕುತಂ ಪುಣ್ಯಂ ಪ್ರಭವತಿ. ಈಗ ಇವತ್ತಿನ ಜನ್ರೇಷನ್ ಏನಿದೆ, ಇವರಿಗೆ ತುಂಬ ಫಾಸ್ಟ್ ಜನ್ರೇಷನ್, ತುಂಬ ವೇಗವಾಗಿ ತಗೊಳ್ಳುವಂಥದ್ದು, ದುಡ್ಡು, ದುಡಿಮೆ, ಅವರ ಒಂದು ಏನು ಬೇಗ ಬೇಗ ಬೆಳಿಬೇಕು, ಬೇಗ ಬೇಗ ಅನುಕೂಲ ಆಗಬೇಕು, ಬೇಗ ಶ್ರೀಮಂತರಾಗಬೇಕು ಅನ್ನುವಂಥ ಆಸೆಗಳು. ಅವನು ಬೈಕ್ ತೊಗೊಂಡ್ರೆ ಇವನು ಅದು ಏನು ಅಂದರೆ ಆಸೆಗಳನ್ನು ಕಟ್ಟಾಕ್ಬೇಕು ಇವರು. ಆಸೆಗಳು, ಆಮೇಲೆ ದುಷ್ಟ ಚಟಗಳು, ಇದು ಇವರನ್ನು ತುಂಬ ಕೆಟ್ಟ ದಾರಿಗೆ ತೊಗೊಂಡು ಹೋಗುತ್ತೆ. ಈ ಮಹಾಶಿವರಾತ್ರಿಯ ದಿನ ಒಂದು ಸಂಕಲ್ಪನೆ ಮಾಡಬೇಕು ಅವರು. ಏನಂದರೆ ಯಾವುದಾದ್ರೂ ದುಷ್ಟ ಚಟಗಳು ಇದ್ದರೆ ನಾನು ಖಂಡಿತ ಶಿವ ಪ್ರಮಾಣವಾಗಿ ನಾನು ಬಿಡುತ್ತೇನೆ, ಈ ಒಂದು ಕೆಲಸವನ್ನು ಮಾಡೋದಿಲ್ಲ ಅಂತ ಏನಾದರೂ ಅವರು ಸಂಕಲ್ಪನೆ ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗಿ ಈ ನವಪೀಳಿಗೆಗೆ ಖಂಡಿತ ಶಿವಪ್ಪನ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಗುರುಜಿ, ಆ ದಿನ ಅಭಿಷೇಕಗಳು ಅಂದರೆ ರುದ್ರಾಭಿಷೇಕ ಆಗಿರ್ಬೋದು, ಹಾಲಿನ ಅಭಿಷೇಕ ಆಗಿರ್ಬೋದು, ಅಥವಾ ಭಸ್ಮಾಭಿಷೇಕ ಆಗಿರ್ಬೋದು. ಸೊ ಈ ಒಂದೊಂದು ಅಭಿಷೇಕಕ್ಕೂ ಕೂಡ ಅದರದ್ದೇ ಆದ ಮಹತ್ವ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ ಇದು ಶಿವನಿಗೆ ಅರಿಶಿನ ಮತ್ತು ಅರಿಶಿನ ಮತ್ತು ಕುಂಕುಮ ಇದನ್ನ ಅಭಿಷೇಕಗಳನ್ನು ಮಾಡಬಾರ್ದು. ಅವನಿಗೆ ವಿಶೇಷವಾಗಿ ನಮಗೆ ಇಷ್ಟವಾಗಿರುವಂಥ ವಸ್ತು ನಮಗೆ ಬೇಕು. ಈಗ ಒಂದು ಸಂತಾನ ಆಗಬೇಕು ಅಂದರೆ ಭಸ್ಮವನ್ನು ಅಭಿಷೇಕ ಮಾಡ್ತಕ್ಕಂಥದ್ದು. ಆ ಭಸ್ಮವನ್ನು ಪ್ರಸಾದವಾಗಿ ತಗೊಂಡು ಅವರು ಆ ಗರ್ಭಿಣಿ, ಎಷ್ಟೋ ಜನಗಳಿಗೆ ಮಕ್ಕಳಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಶಿವರಾತ್ರಿಯಲ್ಲಿ ಈ ಒಂದು ಭಸ್ಮ ಅಭಿಷೇಕಕ್ಕೆ ಅವರು ಕೊಡ್ತಕ್ಕಂಥದ್ದು. ಬೇರೆ ಏನು ಬೇಡ, ಅವ್ರ ಮೈಂಡಲ್ಲಿ ಕಾನ್ಸೆಪ್ಟ್ ಏನಿದೆ, ನನಗೆ ಮಕ್ಕಳು ಆಗ್ತಾ ಇಲ್ಲ, ಏನು ಮಾಡ್ಲಪ್ಪ ಶಿವಪ್ಪ ಅಂದರೆ ಇವ್ರ ಕೈಲಿ ಆದಷ್ಟು ಹೋಗಿ ಆ ಶಿವನ ದೇವಸ್ಥಾನ ಆ ಮಹಾಶಿವರಾತ್ರಿ ದಿನ ಎಷ್ಟಾಗುತ್ತೆ ಅಷ್ಟು ಭಸ್ಮವನ್ನು ಕೊಡ್ತಕ್ಕಂಥದ್ದು. ಆ ಭಸ್ಮನೇ ವಾಪಸ್ ತಗೋಬೇಕು ಅವರು. ಅದನ್ನು ಅವರು ಪ್ರಸಾದವಾಗಿ ಸೇವನೆ ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ. ಇನ್ನು ನಾವು ನಮ್ಮ ಕೈಲಿ ಏನೋ ಕೊಡೋಕ್ಕೆ ಶಕ್ತಿ ಇಲ್ಲಪ್ಪ ಅಂದರೆ ಸಾಕು, ಒಂದು ಚೆಂಬು ನೀರು ಕೊಟ್ಟರೆ ಸಾಕು. ಆ ನೀರಿಂದ ಏನಾಗುತ್ತೆ ಅಂದರೆ ಅವರಿಗೆ ಮನೆಗಳಲ್ಲಿ ತುಂಬ ಕಲಹ ಆಗ್ತಾ ಇರುತ್ತೆ, ಜಗಳ ಆಗ್ತಾ ಇರುತ್ತೆ, ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ, ಒಬ್ಬರ ಮಾತು ಒಬ್ಬರಿಗೆ ಹಿಡಿಸಲ್ಲ ಅಂದಾಗ ಮನೆಯಲ್ಲಿ ಬೇಸತ್ತವ್ರು ಏನು ಮಾಡ್ತಾನೆ, ಯಾವುದಾರ ಒಂದು ದೇವಸ್ಥಾನಕ್ಕೆ ಹೋಗೋಣ, ಒಂದು ಅರ್ಧ ಗಂಟೆ ಕೂತ್ಕೊಂಡ್ಬರೋಣಪ್ಪ ಅಂತ ಅವ್ರ ಮನಸ್ಸು ಯೋಚನೆ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿರೋ ಕಲಹ ದೂರ ಆಗಬೇಕು ಅಂದರೆ ಅವರು ಜಲಾಭಿಷೇಕ, ಶುದ್ಧವಾಗಿರುವಂಥ ನೀರನ್ನು, ಪವಿತ್ರವಾಗಿರುವಂಥ ನೀರನ್ನು ಅಭಿಷೇಕಕ್ಕೆ ಕೊಟ್ಟರೆ ಖಂಡಿತವಾಗಿ ಅವ್ರ ಮನೆಯಲ್ಲಿ ಇಂತಹ ಕಲಹ ದೂರ ಆಗುತ್ತೆ, ಶಾಂತಿಯಿಂದ
ಇರುವಂಥ ಒಂದು ಅವಕಾಶಗಳು ಸಿಗುತ್ತೆ. ಅದೇ ಹಾಲು ಅನ್ನೋದಿದೆಯಲ್ಲ, ಅವರಿಗೆ ತುಂಬ ಸಾಲ ಇದೆ, ಸಿಕ್ಕಾಪಟ್ಟೆ ಸಾಲ ಇದೆ, ನಾನು ತೀರ್ಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಏನಪ್ಪ ಮಾಡೋದು ಅಂದರೆ ಹಾಲಿನ ಅಭಿಷೇಕವನ್ನು ಕೊಟ್ಟರೆ ಅವರು ಖಂಡಿತವಾಗಿ ಅವರು ಋಣಮುಕ್ತರಾಗ್ತಾರೆ. ಯಾವ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಿ ಅವರು ಸಾಲ ಮಾಡಿದರೆ, ಮನೆ ತೊಗೊತೀನಿ ಅಂತನೋ ಅಥವಾ ವಾಹನ ತೊಗೊತೀನಿ ಅಂತನೋ ಅಥವಾ ಏನೋ ಚಿನ್ನನ ಅಡ ಇಟ್ಟು ಇನ್ನೇನೋ ಮಾಡ್ತೀನಿ ಅಂತ ಹೇಳಿ ಆ ಸಾಲವನ್ನು ಚಿನ್ನವನ್ನು ಬಿಡಿಸ್ಲಿಕ್ಕೆ ಆಗದೇ ಇಲ್ಲ ಅಂದಾಗ ಈ ಒಂದು ಹಾಲನ್ನು ಅಭಿಷೇಕಕ್ಕೆ ಕೊಡ್ತಕ್ಕಂಥದ್ದು. ಮೊಸರು ಇದೆ ನೋಡಿ, ಮೊಸರು ದೇಹಕ್ಕೆ ಮತ್ತು ಮನಸ್ಸಿಗೆ, ಆ ಮೊಸರಿನಿಂದ ನಾವು ಏನು ಬೇಕಾದರೂ ಶಕ್ತಿಯನ್ನು ಗಳಿಸ್ಬೋದು. ಹಾಗಾಗಿ ಪಂಚಾಮೃತದಲ್ಲಿ ಮೊಸರು ಸಹ ಒಂದು ಶಕ್ತಿ. ಆ ಮೊಸರು ಅನ್ನೋದೇನಿದೆಯಲ್ಲ, ಸಂಸಾರದಲ್ಲಿ ಅವರಿಗೆ ಗಂಡ ಹೆಂಡತಿಯಲ್ಲಿ ತುಂಬ ವಿರಸ ಇರುತ್ತೆ. ಅವರು ಇವನು ಕಂಡ್ರೆ ಅವನಿಗಾಗಲ್ಲ, ಅವ್ನು ಕಂಡ್ರೆ ಇವ್ರಿಗಾಗಿ ಹೊಸದಾಗಿ ಮದುವೆ ಆಗಿರ್ತಾರೆ, ಅವರಲ್ಲಿ ತುಂಬ ಭಿನ್ನಾಭಿಪ್ರಾಯಗಳಿರುತ್ತೆ. ಆ ಸಮಯದಲ್ಲಿ ಮೊಸರನ್ನು ಕೊಡ್ತಕ್ಕಂಥದ್ದು, ಅಥವಾ ಮೊಸರು ಅನ್ನವನ್ನು ಅವರು ಪ್ರಸಾದ ರೂಪದಲ್ಲಿ ಕೊಡ್ಬೋದು, ಅದರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಕೊಡ್ತಕ್ಕಂಥದ್ದು. ಈ ಥರ ಮಾಡ್ಬೋದು. ಅದರ ಜೊತೆಯಲ್ಲಿ ಜೇನುತುಪ್ಪ ಕೊಡೋದ್ರಿಂದ, ಜೇನುತುಪ್ಪದಿಂದ ಏನಾಗುತ್ತೆ, ಅವರು ಇಷ್ಟಾರ್ಥ ಸಿದ್ಧಿಗೋಸ್ಕರ ಯಾವುದೇ ಆಗಿರಲಿ, ಯಾಕಂದರೆ ಜೇನಿನಲ್ಲಿ ಒಂದು ರಾಣಿ ಜೇನಿಗೆ 10 ಜೇನು ಹುಳುಗಳನ್ನು ಸೇರಿಕೊಳ್ಳುತ್ತೆ. ಅಂದರೆ 10 ಹೂವಿನಿಂದ ಬರುವಂಥ ಆಸೆಗಳು ಆ ರಾಣಿ ಜೇನು ಹತ್ರ ಬರುತ್ತೆ. ಅಂದರೆ ಆ ಜೇನಿಗೆ ಮಧು ಅನ್ನೋದೇನಿದೆಯಲ್ಲ, ತುಂಬ ಅದು ಪವರ್ಫುಲ್ ಆಗಿರುವಂಥ ಶಕ್ತಿ ಇರುವಂಥದ್ದು. ಅಂದರೆ ಎಲ್ಲ ಆಸೆಗಳನ್ನು ಈಡೇರಬೇಕು ಅಂದರೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಇನ್ನು ಗುರುಜಿ, ಶಿವರಾತ್ರಿನ ನಾವು ಶಿವಪಾರ್ವತಿ ಮದುವೆ ಆಗಿದ್ದ ದಿನ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ಮದುವೆ ಆಗಿಲ್ಲದೆ ಇದ್ದವರು ಈ ದಿನ ಏನಾದರೂ ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಮದುವೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಖಂಡಿತ. ನಾನು ಹೇಳಿದಲ್ಲ, ಗಂಡ ಹೆಂಡತಿ ಅಂದರೆ ಜಗಳ ಆಡುವಂಥ ಸಂದರ್ಭಗಳು ಇದ್ರೂ, ವಿವಾಹ ಆಗದೆ ಇದ್ರೂ, ಡೈವರ್ಸ್ ಮಟ್ಟಿಗೆ ಹೋಗ್ತಾ ಇದ್ರೂ ಸಹ ಮೊಸರನ್ನ ಕೊಡ್ತಕ್ಕಂಥದ್ದು. ಅಥವಾ ಮದುವೆನೇ ಆಗ್ತಾ ಇಲ್ಲಪ್ಪ, ನಾನು ಏನು ಮಾಡಲಿ, 30-32 ವರ್ಷ ಆಯಿತು, ಹುಡುಗಿ ಹುಡುಕ್ತಾ ಇದ್ದೀನಿ, 1, 2, 10 ನೋಡ್ತಾ ಇದ್ದೀನಿ, ಯಾವುದು ಸೆಟ್ ಆಗ್ತಾ ಇಲ್ಲ ಅಂದಾಗ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಹೆಣ್ಣಾಗಲಿ ಗಂಡಾಗಲಿ. ಅದಕ್ಕೆ ಮಂಗಳ ಗೌರಿ, ಗೌರಿ ಮೀನ್ಸ್ ಅದು ಮಂಗಳ ಗೌರಿ ವ್ರತ ಕವಚ ಅಂತಲೂ ಮಾಡ್ತಾರೆ. ಸೊ ಇವೆಲ್ಲ ಇಂಥ ಸಂದರ್ಭದಲ್ಲಿ ಒಳ್ಳೆ ಅವಕಾಶ. ಮಹಾಶಿವರಾತ್ರಿ ಬರ್ತಕ್ಕಂಥದ್ದು ಈ ಮಾಘ ಮಾಸದಲ್ಲಿ ಸಿಗುವಂಥ ಒಂದು ಪುಣ್ಯ. ಈ ಪುಣ್ಯವನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಅವತ್ತಿನ ದಿನ ಆಚರಣೆ ಮಾಡಿದ್ರೆ ನಮಗೆಲ್ಲವೂ ಶಿವ ಕೊಡ್ತಾನೆ. ಧನ್ಯವಾದ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ. ನಮಸ್ಕಾರ. ನಮಸ್ಕಾರ. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.